ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ನೆನ್ನೆ ಗಾಡಿ ಎಲ್ಲ ತೊಳೆದು ನಿಲ್ಲಿಸೋಣ ಅಂತ ತೊಳಿತಾ ಇದ್ವಿ. ನೆನ್ನೆ ಸಂಜೆನೇ ನನ್ನ ಬೈಕ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಾಗೇನು ಸರಿ ಮಾಡ್ಸೋಕ್ಕಾಗಲ್ಲ ಅಂತ ನೆನ್ನೆನೇ ನನ್ನ ಮಗನ ಗಾಡಿಗಳು, ನನ್ನ ಬೈಕು ಎಲ್ಲನೂ ತೊಳೆದು ನಿಲ್ಲಿಸಿ ಇವತ್ತು ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಡ್ತಾಯಿದ್ವಿ. ನನ್ನ ಮಗನ ಸೈಕಲ್ಲು, ಅವನದೇ ಜಾಸ್ತಿ ಗಾಡಿಗಳಿರೋದು. ಸೈಕಲ್, ದೊಡ್ಡ ಸೈಕಲ್ಲು, ಬೈಕು ಎಲ್ಲ ಇದೆ. ಸೊ ವಿಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಮನೇಲೆಲ್ಲ ಯಾವ ರೀತಿ ಆಯ್ತು ಪೂಜೆ ಮಾಡಿದ್ರಿ ಕಮೆಂಟ್ ಮಾಡಿ. ಮತ್ತು ಮೊನ್ನೆ ಮೈಸೂರಿಗೆ ಹೋಗಿದ್ವಿ, ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದರೆ ವಾಚ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಇದು ಇವತ್ತಿಂದು ಹಬ್ಬದ ದಿನದ ವ್ಲಾಗು. ಗಾಡಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ನನ್ನ ಮಗಂದೇ ಈ ಸಲ ಕೆಲಸ. ಪೂಜೆ ಮಾಡಿ ಎಲ್ಲದಕ್ಕೂ ಪೂಜೆ ಮಾಡೋಕ್ಕೆ ಒಂದು ಕಡೆಗೆ ಎಲ್ಲದನ್ನು ಲೈನಾಗಿ ನಿಲ್ಲಿಸ್ತಾ ಇದ್ದ. ಹೂವೆಲ್ಲ ಹಾಕಿ, ವಿಭೂತಿ ಹಚ್ಚಿ, ಕುಂಕುಮ ಹಚ್ಚಿ. ಅದೇನೋ ಗಂಡು ಮಕ್ಕಳಿಗೆ ಗಾಡಿ ಕ್ರೇಜ್ ಅನ್ನೋದು ಫಸ್ಟಿಂದನೇ ಬಂದುಬಿಡುತ್ತೆ. ಅವನಿಗಂತೂ ಕಾರ್ ಅಂತ ಸಿಕ್ಕಾಪಟ್ಟೆ ಕಾರ್ ಕ್ರೇಜ್ ಇದೆ. ನೋಡೋಣ. ಅವ್ರ ತಾತನ ಕಾರ್ನ ತೋಟದಲ್ಲಿ ಪೂಜೆ ಮಾಡೋಣ ಅಂಥೇಳಿ ಅಲ್ಲಿಗೆ ತಗೊಂಡೋಗೋಕ್ಕೆ ಫಸ್ಟ್ ಇದೆಲ್ಲ ಪೂಜೆ ಮಾಡೋಳಗೆ ನಿಲ್ಲಿಸ್ಬಿಟ್ಟು ಆಮೇಲೆ ತೋಟಕ್ಕೆ ಹೋಗೋಣ ಅಂತ ಎಲ್ಲದಕ್ಕೂ ಪೂಜೆ ಮಾಡಿಸ್ತಾಯಿದ್ದೆ. ಪೂಜೆ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಟ್ಟು ಆಮೇಲೆ ತೋಟಕ್ಕೆ ಹೋಗಬೇಕು. ಅಲ್ಲಿ ಬಾವಿ ಮನೆಗೆಲ್ಲ ಕೋಳಿ ಒಪ್ಪಿಸ್ತೀವಿ. ಅಲ್ಲಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಆಮೇಲೆ ಮನೆಗೆ ಬರಬೇಕು. ಎಲ್ಲದಕ್ಕೂ ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡಾದ್ಮೇಲೆ ಹೊರಟ್ವಿ ತೋಟಕ್ಕೆ. ನಾವು ಹೋಗೋದನ್ನೇ ಕಾಯ್ತಾಯಿದ್ರು. ಅಲ್ಲೆಲ್ಲ ಬಾವಿ ಮನೆಯಲ್ಲಿ, ಮಿಷಿನ್ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ರೆಡಿ ಮಾಡಿಟ್ಟಿರ್ತಾರೆ. ನಾವು ಹೋಗಿ ಪೂಜೆ ಮಾಡಬೇಕು. ಸೊ ಹೊರಟು ತೋಟಕ್ಕೆ ರೀಚ್ ಆದ್ವಿ. ತೋಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಸೌದೆ ಒಲೆಯಲ್ಲಿ ಅನ್ನಕ್ಕೆ ಅಂತ ಇಟ್ಟಿದ್ವಿ. ಅನ್ನ ಹಾಕೋ ಅಷ್ಟೊತ್ತಿಗೆ ಬೇರೆ ಬಾವಿ ಮನೆಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ಈ ತೋಟದ ಮನೆನ ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಯಾವಾಗಲೂ ಅಲ್ಲಿ ಹೋದ್ರೆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಅಂದರೆ ನಾವು ಜಾಸ್ತಿ ಹೋಗಲ್ವಲ್ಲ, ಆದಷ್ಟು ಮನೆಯಲ್ಲಿ ಇರ್ತೀನಿ. ಮನೇಲಿರೋಕ್ಕೆ ಇಷ್ಟ ಆಗುತ್ತೆ. ಯಾವಾಗಲಾರು ಅಪರೂಪಕ್ಕೆ ತೋಟಕ್ಕೆ ಹೋಗ್ತೀನಿ ಅಷ್ಟೇ. ಅದಾದಮೇಲೆ ಎಲ್ಲ ಕಡೆ ಪೂಜೆ ಮಾಡೋಣ ಅಂತ ಮಾಡ್ಕೊಂಡು ಮಾಡೋಕ್ಕೆ ಹೊರಡ್ತಿದ್ವಿ. ಅಷ್ಟೊತ್ತಿಗೆ ತೋಟದಲ್ಲೇ ಒಂದು ಕುಂಬಳಕಾಯಿ ಬಿಟ್ಟಿತ್ತು. ಅದಕ್ಕೆ ಕುಂಕುಮ, ಚೇಂಜು ಎಲ್ಲ ಹಾಕಿ ರೆಡಿ ಮಾಡಿ ಕಾರಿಗೆ ಎಲ್ಲ ದೃಷ್ಟಿ ತೆಗಿಯೋಕ್ಕೆ ಅಂತ ರೆಡಿ ಮಾಡಿದ್ವಿ. ಇಲ್ಲಿ ಒಂದು ಮಿಷಿನ್ ಬಾವಿ ಇದೆ. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು 3 ಬಾವಿ ಇದೆ, ಅಲ್ಲೆಲ್ಲ ಪೂಜೆ ಮಾಡೋಣ ಅಂತ ಹೊರಟಿವಿ. ಇಲ್ಲಿ ಕೋಳಿ ಒಪ್ಸಿದ್ದನ್ನು ಇಲ್ಲೇ ಕ್ಲೀನ್ ಮಾಡೋಕೆ ಅಪ್ಪಾಜಿ ಕೈಲಿ ಕ್ಲೀನ್ ಮಾಡೋಕೆ ಕೊಟ್ಟು ಹೋದ್ವಿ. ಅವರು ಬಿಸಿನೀರಿಗೆ ಹಾಕಿ ಕ್ಲೀನ್ ಮಾಡಿರ್ತಾಯಿದ್ರು. ನಾವು ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿರ್ತೀವಿ ಅಂತ. ಇದಾದಮೇಲೆ ಮೇಲ್ಗಡೆ ಮನೆ ಹತ್ರ ಹೋದ್ವಿ. ಅಲ್ಲೂ ಅಷ್ಟೇ, ಅಲ್ಲೂ ನೀಟಾಗಿ ಪೂಜೆ ಎಲ್ಲ ಮಾಡಿ ಬೂಂದಿ ಎಲ್ಲ ತಿಂದು, ಸ್ವೀಟೆಲ್ಲ ತಿಂದು ಇನ್ನೊಂದು ಬಾವಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ, ಅಡಿಕೆ ಎಲ್ಲ ಹಾಕಿದ್ದೀವಲ್ಲ, ಅಲ್ಲೊಂದು ಬಾವಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಅಂತೂ ಸಿಕ್ಕಾಬಟ್ಟೆ ಹುಲ್ ಬೆಳ್ಕೊಂಡಿದೆ, ಹೋಗೋಕ್ಕೆ ಹಿಂಸೆ ಆಗುತ್ತೆ. ಆದರೂ ಎಲ್ಲ ಗಾಡಿ ಎಲ್ಲ ಇದಕ್ಕೆಲ್ಲ ಪೂಜೆ ಮಾಡಬೇಕಲ್ಲ, ಮಿಷಿನ್ ಮನೆಗೆ, ಬಾವಿ ಮನೆಗೆಲ್ಲ. ಸರಿ ಅಂತ ಅಲ್ಲಿ ಹೋಗಿ ಅಲ್ಲೂ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ಇದೆ. ಅಲ್ಲಿ ಬಾವಿ ಮನೆ ಅಂದರೆ ಚಿಕ್ಕದು ಒಂದು ಬಾವಿಗೆ ಅದೊಂಥರ ಗೇಟ್ ಮಾಡಿಸಿದ್ದೀವಿ. ಅಲ್ಲಿಂದ ಬಂದು ಊಟ ಮಾಡ್ಕೊಂಡು ಅಷ್ಟೊತ್ತಿಗೆ ನನ್ನ ಫೋನ್ ಚಾರ್ಜ್ ಖಾಲಿಯಾಗಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಮನೆ ಮುಂದೆ ಈ ಥರ ಎಲ್ಲ ರಂಗೋಲಿ ಬಿಟ್ಟಿದ್ರು. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ನನ್ನ ಮಗ ಲಾಸ್ಟಿಗೆ ಎಲ್ಲ ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಾನೆ, ಅದು ಅರ್ಧ ಆ ಥರ ಆಗಿದೆ. ಥ್ಯಾಂಕ್ ಯು.